ನಟಿ ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬಗೆದಷ್ಟು ಬಯಲಾಗ್ತಾನೆ ಇದೆ. ಡಿಆರ್ಐ ತನಿಖೆಯಲ್ಲಿ ಈಗ ಸ್ಫೋಟಕ ವಿಷಯ ಬಯಲಾಗಿದೆ. ದುಬೈನಿಂದ ಬಂದ ನಟಿ ರಣ್ಯಾಗೆ ಪ್ರೋಟೋಕಾಲ್ಗೆ ಸೂಚಿಸಿದ್ದು ಡಿಜಿಪಿ ರಾಮಚಂದ್ರ ರಾವಂತೆ. ಈ ಬಗ್ಗೆ ರಣ್ಯಾಗೆ ಪ್ರೋಟೋಕಾಲ್ ನೀಡಕ್ಕೆ ಹೋಗಿದ್ದ ಹೆಡ್ ಕಾನ್ಸ್ಟೇಬಲ್ ಬಸವರಾಜು ಡಿಆರ್ಐ ಅಧಿಕಾರಿಗಳ ವಿಚಾರಣೆಯಲ್ಲಿ ಹೇಳಿದ್ದಾರೆ. ಇನ್ನು ಪ್ರೋಟೋಕಾಲ್ ನೀಡುವ ಮೂಲಕ ಹಲವು ವರ್ಷಗಳಿಂದ ರಣ್ಯಾ ಪರಿಚಯ ಅಂತ ಡಿಆರ್ಐಗೆ ಬಸವರಾಜ್ ಹೇಳಿದ್ದಾರಂತೆ. ದುಬೈನಿಂದ ಬರೋ ಮೊದಲು ರಣ್ಯಾ ಕರೆ ಮಾಡ್ತಿದ್ರಂತೆ. ಅದರಂತೆ ರಣ್ಯಾಗೆ ಬಸವರಾಜ್ ಪ್ರೋಟೋಕಾಲ್ ಮೂಲಕ ರಣ್ಯಾಳನ್ನ ಗ್ರೀನ್ ಚಾನೆಲ್ ದಾಟಿಸ್ತಿದ್ರಂತೆ. ರಣ್ಯಾಗೆ ಪ್ರೋಟೋಕಾಲ್ಗೆ ಸೂಚಿಸಿದ್ದು ರಾಮಚಂದ್ರ ರಾವ್ ಅನ್ನೋದು ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಶಿಷ್ಟಾಚಾರ ಉಲ್ಲಂಘನೆ ತನಿಖೆ ನಡೆಸೋಕೆ ಡಿಐಜಿ ವಂಶಿ ಕೃಷ್ಣರನ್ನ ಸರ್ಕಾರ ನೇಮಕ ಮಾಡಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿಬಿಐನಲ್ಲೂ ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಡಿಆರ್ಐ ಅಡಿಷನಲ್ ಡೈರೆಕ್ಟರ್ ಅಭಿಷೇಕ್ ಚಂದ್ರಗುಪ್ತ ನೀಡಿದ ದೂರಿನ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ರಣ್ಯಾ ಚಿನ್ನ ಸ್ಮಗ್ಲಿಂಗ್ ಕೇಸ್ಗೆ ಸಿಬಿಐ ಎಂಟ್ರಿ ಆಗಿದೆ. ಬೆಂಗಳೂರು ಮತ್ತು ಮುಂಬೈನಲ್ಲಿ ಚಿನ್ನ ಕಳ್ಳರ ಬಂಧನ ಆಗಿದೆ ಅಂತ ಡಿಆರ್ಐ ಸಿಬಿಐಗೆ ಪತ್ರ ಬರೆದಿತ್ತು. ಪತ್ರವನ್ನು ಆಧರಿಸಿ ಸಿಬಿಐ ಎಫ್ಐಆರ್ ದಾಖಲು ಮಾಡಿಕೊಂಡಿದೆ. ಚಿನ್ನ ಸ್ಮಗ್ಲಿಂಗ್ನಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿ ಭಾಗಿಯಾಗಿರುವ ಶಂಕೆ ಇದೆ ಅಂತ ಹೇಳಿತ್ತು. ಇದನ್ನೇ ಆಧಾರವಾಗಿಟ್ಕೊಂಡು ಸಿಬಿಐ ತನಿಖೆಗೆ ಇಳಿದಿದೆ. ಇನ್ನು ಸ್ಮಗ್ಲಿಂಗು ಮುನ್ನ ರಣ್ಯಾ ಪಕ್ಕಾ ಪ್ಲಾನ್ ಮಾಡಿಕೊಡ್ತಿದ್ರಂತೆ. ದುಬೈ ಏರ್ಪೋರ್ಟ್ ವಾಶ್ರೂಮ್ನಲ್ಲಿ ಕುಳಿತು ಟ್ರೈನಿಂಗ್ ಪಡಿತಾ ಇದ್ಲಂತೆ. ಯೂಟ್ಯೂಬ್ ನೋಡಿ ಚಿನ್ನ ಮರೆಮಾಚೋದು ಹೇಗೆ, ಕ್ರೇಪ್ ಬ್ಯಾಂಡೇಜ್ ಅನ್ನ ಸುತ್ತಕೊಳ್ಳೋದು ಹೇಗೆ ಅಂತ ರಣ್ಯಾ ರಾವ್ ಟ್ರೈನಿಂಗ್ ಪಡಿತಾ ಇದ್ಲು ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಪ್ರತಿ ಬಾರಿ ದುಬೈಗೆ ತೆರಳುವಾಗ ಗಂಡನ ಕ್ರೆಡಿಟ್ ಕಾರ್ಡ್ನಲ್ಲಿ ರಣ್ಯಾ ಟಿಕೆಟ್ ಬುಕ್ ಮಾಡ್ತಿದ್ಲಂತೆ. ಈ ಬಗ್ಗೆ ಸ್ವತಃ ರಣ್ಯಾ ಡಿಆರ್ಐ ಅಧಿಕಾರಿಗಳ ಬಳಿ ಹೇಳ್ಕೊಂಡಿದ್ದಾಳೆ. ಈ ಬಗ್ಗೆ ಜತೀನ್ರನ್ನ ಡಿಆರ್ಐ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಚಿನ್ನ ಸ್ಮಗ್ಲಿಂಗು ಮುನ್ನ 3 ವಾರಗಳ ಹಿಂದಿನಿಂದಲೂ ವಿದೇಶಿ ಕರೆ ಬರ್ತಿತ್ತಂತೆ. ಪ್ರಾಕ್ಸಿ ಸರ್ವರ್ಗಳಿಂದ ನನಗೆ ಕರೆಗಳು ಬರ್ತಿತ್ತು. 6 ಅಡಿ ಎತ್ತರದ ವ್ಯಕ್ತಿ ನನಗೆ ಏರ್ಪೋರ್ಟ್ನಲ್ಲಿ ಚಿನ್ನ ಕೊಡ್ತಿದ್ದ. ನಾನೇನು ಮಾಡಿಲ್ಲ, ನನ್ನನ್ನ ಬೆದರಿಸಿದ್ರು. ಈ ಹಿಂದೆ ನಾನು ಯಾವಾಗಲೂ ಚಿನ್ನ ತಂದಿಲ್ಲ ಅಂತ ರಣ್ಯಾ ಡಿಆರ್ಐ ಅಧಿಕಾರಿಗಳ ಬಳಿ ಹೇಳ್ಕೊಂಡಿದ್ದಾಳಂತೆ. ನಟಿ ರಣ್ಯಾ ದುಬೈನಿಂದ ಚಿನ್ನ ಸ್ಮಗ್ಲಿಂಗ್ ಕೇಸ್ ತನಿಖೆಗೆ ಈಗ ಇಡಿ ಎಂಟ್ರಿ ಆಗಿದೆ. ಬೆಂಗಳೂರಿನ ಲ್ಯಾವೆಲ್ ರಸ್ತೆಯಲ್ಲಿರುವಂತಹ ರಣ್ಯಾ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 8 ಅಧಿಕಾರಿಗಳ ನೇತೃತ್ವದಲ್ಲಿ ರಣ್ಯಾ ಮೇಲೆ ದಾಳಿ ನಡೆದಿದ್ದು 10 ಗಂಟೆಗಳಿಂದ ನಿರಂತರ ಶೋಧ ಮಾಡ್ತಿದ್ದಾರೆ. ಇತ್ತ ರಣ್ಯಾ ರಾವ್ ಗಂಡ ಹಾಗೂ ಆಪ್ತರ ಮನೆ ಮೇಲೂ ಡಿಆರ್ಐ ರೇಡ್ ಮಾಡಿದೆ. ಆಡುಗೋಡಿಯ ಜತಿನ್ ಹುಕ್ಕೇರಿ ಅಪಾರ್ಟ್ಮೆಂಟ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಶೋಧ ನಡೆಸುತ್ತಿದ್ದಾರೆ. ದುಬೈನಿಂದ ಚಿನ್ನ ತಂದಿದ್ದ ನಟಿ ರಣ್ಯಾ ರಾವ್ ವಿಲ ಅಂತ ಒದ್ದಾಡ್ತಿದ್ದಾಳೆ. ತನಿಖಾ ಸಂಸ್ಥೆಗಳಿಂದ ನಿರಂತರವಾದ ತನಿಖೆ ನಡೆಯುತ್ತಿರುವಾಗಲೇ ನಟಿ ರಣ್ಯಾ ಜಾಮೀನು ಕೋರಿ ಅರ್ಜಿಯನ್ನು ಹಾಕಿದ್ರು. ನಿನ್ನೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ನಾಳೆಗೆ ಕಾಯ್ದಿರಿಸಿದೆ. ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧಿತನಾಗಿರುವ ತರುಣ್ ರಾಜ್ ನಟಿಯ ಆಪ್ತ ಸ್ನೇಹಿತ. ಚಿನ್ನ ಸಾಗಾಟದ ಬಗ್ಗೆ ತನಿಖೆ ಚುರುಕುಗೊಳಿಸಿದ್ದು ತರುಣ್ ರಾಜ್ನ ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಸಿನಿಮಾ ಮೂಲಕವೇ ನಟಿ ರಣ್ಯಾ ಜೊತೆ ಸ್ನೇಹ ಬೆಳೆಸಿದ್ದ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಸದ್ಯ ಡಿಆರ್ಐ ಕಸ್ಟಡಿಯಲ್ಲಿರುವ ತರುಣ್ ರಾಜ್ನನ್ನ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ದುಬೈನಿಂದ ನಟಿ ರಣ್ಯಾ ರಾವ್ ಚಿನ್ನ ಸಾಗಣೆ ಮಾಡ್ತಿದ್ದ ಕೇಸ್ಗೆ ಇನ್ನಷ್ಟು ತಿರುವು ಸಿಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ರಣ್ಯಾ ಜೊತೆ ಹಲವು ಸಿನಿಮಾಗಳು ಹಾಗೂ ಧಾರಾವಾಹಿ ನಟಿಯರು ಚಿನ್ನ ಸಾಗಾಣಿಕೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ನಟಿಯರನ್ನ ಬಳಸಿಕೊಂಡು ಅಕ್ರಮವಾಗಿ ವಿದೇಶಗಳಿಂದ ಚಿನ್ನ ಸಾಗಾಣಿಕೆ ರಣ್ಯಾ ರಾವ್ ಪ್ಲಾನ್ ಮಾಡಿದ್ದಳು ಎಂಬ ಮಾಹಿತಿ ಸಿಕ್ಕಿದೆ. ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರಾಜ್ಯ ಸರ್ಕಾರ ಯಾರನ್ನೋ ರಕ್ಷಿಸಲು ಹೊರಟಿದೆ ಅಂತ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಅಕ್ರಮವಾಗಿ ತಂದ ಚಿನ್ನ ಎಲ್ಲಿಗೆ ಹೋಗ್ತಿತ್ತು, ಪ್ರಕರಣದಲ್ಲಿ ಮಂತ್ರಿಯನ್ನ ರಕ್ಷಣೆ ಮಾಡುವ ಕಾರ್ಯ ನಡೀತಾ ಇದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯಾರನ್ನೂ ಒಂದು ರಕ್ಷಿಸಲಿಕ್ಕೆ ಹೊರಟಿರುವಂತಹದ್ದಂಗೆ ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಬಹಳ ಸ್ಪಷ್ಟವಾಗಿ ಅವರನ್ನು ಉಲ್ಲೇಖಿಸಿ ಬರ್ತಾ ಇರುವಂಥದ್ದು ಇದರಲ್ಲಿ ರಾಜಕಾರಣಿಗಳು ಇದ್ದಾರಂತ. ಒಬ್ಬ ಹೇಳ್ತಾನೆ ಇದು CID ಕೊಟ್ಟಿವಿ ಅಂತ, ಇನ್ನೊಬ್ಬ ಹೇಳ್ತಾನೆ ಇಲ್ಲ EDG ತನಿಖೆ ಮಾಡ್ತಾ ಇದ್ದಾರೆ ಅಂತ. ಯಾರನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು?
ಅವರು ಬರುವಾಗ ಅಂದ್ರೆ ಆರೋಪಿ ಬರುವಾಗ, ಆರೋಪಿ ಹೋಗುವಾಗ ಸ್ಟೇಟ್ ಪೊಲೀಸ್ ಪ್ರೋಟೋಕಾಲ್ ಇದೆ ಅನ್ನುವಂಥದ್ದು ಎಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಯಾರನ್ನೋ ರಕ್ಷಿಸಿ ಕೊಟ್ಟದ, ತನ್ನ ಮಂತ್ರಿಗಳು ಯಾರೋ ಇದ್ದಾರೆ ಇದ್ರೋಗ ಅನ್ನುವಂಥ ಗುಮಾನಿ ಏನಿದೆ, ಆ ಗುಮಾನಿಯನ್ನು ರಾಜ್ಯ ಸರ್ಕಾರದ ನಡೆಯಿಂದ ಸಿದ್ಧಗೊಳ್ತಾ ಇದೆ. ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ತನಿಖೆಯನ್ನು ಮಾಡಿಸಬೇಕು ಮತ್ತು ಯಾವುದೇ ರೀತಿಯಾದಂಥ ಯಾರನ್ನೂ ರಕ್ಷಣೆ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬಾರ್ದು ಮತ್ತು ರಾಜ್ಯ ಸರ್ಕಾರದಲ್ಲಿ ಇದರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕುರಿತು ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ನಾವು ಯಾರನ್ನೂ ಡಿಫೆಂಡ್ ಮಾಡಲ್ಲ ಎಂದಿದ್ದಾರೆ. ಟಿಕೆಟ್ದಾಗ ನೀವು ಗೋಲ್ಡ್ ಖರೀದಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ದುಬೈ ಏರ್ಪೋರ್ಟ್ನಾಗ 20-50 kg ಖರೀದಿ ಮಾಡಿ ಕೊಡ್ತಾರೆ. ಇಲ್ಲಿ ಕಸ್ಟಮ್ಸ್ ಯಾಕೆ ಬೈಪಾಸ್ ಮಾಡ್ತಾರೆ, ನೀವು ಅದನ್ನ ಡ್ಯೂಟಿ ಕಟ್ಟಬೇಕಾಗುತ್ತೆ. ವೇರ್ ಇಸ್ ದ ಮನಿ ಕಮಿಂಗ್ ಫ್ರಮ್? ದ ಚೀಪ್ ಗೋಲ್ಡ್ ವಿಚ್ ಇಸ್ ಬಾಟ್ ಇನ್ ದುಬೈ, ವಿಚ್ ಇಸ್ ಕಮಿಂಗ್ ಇನ್ ಟು ಇಂಡಿಯಾ, ಬೈಪಾಸಿಂಗ್ ದ ಕಸ್ಟಮ್. ಇಟ್ ಶೋಸ್ ಯುವರ್ ಅವಾಯ್ಡಿಂಗ್ ದ ಡ್ಯೂಟಿ. ಆ ಡ್ಯೂಟಿ ಡಿಫರೆನ್ಸ್ ಅಲ್ಲಿ ದುಡ್ಡು ಆಗ್ತಕ್ಕಂಥ ವ್ಯವಹಾರ ಇದು. ಎನಿ ಗೌರ್ಮೆಂಟ್ ಇಫ್ ಯು ಬೈ ಗೋಲ್ಡ್, ಇಲ್ಲಿಂದ ನೀವು ಗೋಲ್ಡ್ ಖರೀದಿ ಮಾಡೋದಕ್ಕೆ ಇದಕ್ಕೇನು ತೊಂದರೆ ಇದೆ? ರಾಜ್ಯ ಸರ್ಕಾರಕ್ಕೆ, ನಮ್ಮ ದೇಶಕ್ಕೆ ಏನು ನುಕ್ಸಾನ ಇಲ್ಲ. ಇಲ್ಲಿ ನೀವು ಅಫಿಷಿಯಲಿ ಖರೀದಿ ಮಾಡಿ ನೀವು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಡಿಕ್ಲೇರ್ ಮಾಡಬೇಕಾಗತ್ತೆ, ಅಲ್ಲಿ ಕಾನೂನು ಹಂಗಿದ್ರೆ ಅಥೆಂಟಿಕ್. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ, ಹೋಮ್ ಮಿನಿಸ್ಟರ್ ಮತ್ತು ಸಿಎಂ ಸಾಹೇಬ್ರಿಗೆ ಗೊತ್ತು, ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರೂ ತನಿಖೆಯಿಂದ ಹೊರಬರುತ್ತೆ ಎಂದಿದ್ದಾರೆ. ಇತ್ತ ಸತೀಶ್ ಜಾರಕಿಹೊಳಿ ಮಾತನಾಡಿ, ಏರ್ಪೋರ್ಟ್ ಇರೋದು ಕೇಂದ್ರದ ಅಧೀನದಲ್ಲಿ, ಬಿಜೆಪಿಯವರು ಜವಾಬ್ದಾರಿಯಿಂದ ಮಾತನಾಡಬೇಕು ಅಂತ ಕೌಂಟರ್ ಕೊಟ್ಟಿದ್ದಾರೆ. ನೋಡಿ, ರನ್ಯಾ ರಾವ್ ಕೇಸ್ನಲ್ಲಿ ತಾವು ಏನೇನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೋ ಅಷ್ಟೇ ನಮಗೆ ಗೊತ್ತು. ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ನನ್ನ ಹತ್ರ ನನ್ನ ಇಲಾಖೆಯಲ್ಲೇನು ಇಂಟೆಲಿಜೆನ್ಸ್ ಇಲ್ಲ. ಹೋಮ್ ಮಿನಿಸ್ಟ್ರಿಗೆ, CM ಸಾಹೇಬರಿಗೆ ಇದ್ರ ಬಗ್ಗೆ ಗೊತ್ತು. ಬಟ್ ಒಂದೇ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರದ ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ ಅದು ತನಿಖೆಯಿಂದ ಹೊರಗೆ ಬರುತ್ತೆ. ಹೊರಗೆ ಬಂದ ಮೇಲೆ ಏನೇನು ಕ್ರಮ ಆಗುತ್ತೋ ಅದು ಕ್ರಮ ಆಗುತ್ತೆ. ಅವರೇ ಸ್ಪಷ್ಟೀಕರಣ ಕೊಡಬೇಕು. ಅವರು ಸಂಬಂಧಪಟ್ಟ ಸಚಿವರು ಆದೇಶ ಅವರೇ ಮಾಡಿದ್ರು. ಹಂಗೆ ಹೇಳಿದ್ರೆ ಆಗ್ತಿದ್ರೆ ಯಾರಿಗೆ ಡ್ಯಾಮೇಜ್ ಅಂದ್ರೆ ಹೆಂಗೆ ಹೆಸರು ಹೇಳಬೇಕು ಯಾರ್ದಾರೆ. CBI ಎನ್ಕ್ವೈರಿ ಮಾಡ್ತಿದ್ದಾಗ ನಮ್ಮ ಕಡೆ ತೋರಿಸೋದು ಅವಶ್ಯಕತೆ ಇಲ್ಲ. CBI ಮಾಡ್ತಾರೆ, ಯಾರು ಇನ್ವಾಲ್ವ್ ಇದ್ದಾರೆ, ಯಾರಿಲ್ಲ, ಯಾರು ಸಪೋರ್ಟ್ ಮಾಡಿದ್ರು, ಎಷ್ಟು ಸಾರಿ ಬಂದರು. ಏರ್ಪೋರ್ಟ್ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮದೇ ರಾಜ್ಯ ಸರ್ಕಾರದಲ್ಲಿ ಇಲ್ಲ. ಜವಾಬ್ದಾರಿ ಅವ್ರಿಗೆ ಹಚ್ಚಿದೆ. BJP ಅವರು ಸುಮ್ಮನೆ ಮಾತಾಡ್ತಾ ಕೂಡ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ. ಯಾಕಂದರೆ ಟೋಟಲ್ ಎಲ್ಲ ಕಂಟ್ರೋಲ್ ಅವ್ರದ್ದೇ, ನಮ್ದೇನಿಲ್ಲ. ಹೀಗಾಗಿ CBI ಎನ್ಕ್ವೈರಿ ಮಾಡ್ತಿದ್ದಾರೆ, ವೇಟ್ ಮಾಡೋಣ, ಅದರಲ್ಲಿ ಏನೋ ರಿಸಲ್ಟ್ ಬರ್ತದೆ ಕಾದು ನೋಡೋಣ. ಬಹುಭಾಷಾ ನಟಿ ಸೌಂದರ್ಯ ವಿಮಾನ ಅಪಘಾತದಲ್ಲಿ ಸಾವಿಗೀಡಾಗಿ 2 ದಶಕಗಳೇ ಕಳೆದಿವೆ. ಆದರೆ ಹಿರಿಯ ತೆಲುಗು ನಟ ಮೋಹನ್ ಬಾಬು ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ಆಂಧ್ರಪ್ರದೇಶದ ಖಮ್ಮಂ ಜಿಲ್ಲೆಯಲ್ಲಿ ದೂರು ದಾಖಲಾಗಿದ್ದು, ನಟಿಯ ಅಕಾಲಿಕ ಸಾವು ಆಕಸ್ಮಿಕವಲ್ಲ, ಬದಲಾಗಿ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಾಡಿರುವ ಕೊಲೆ ಎಂದು ಆರೋಪಿಸಲಾಗಿತ್ತು. ಈ ಬಗ್ಗೆ ಸೌಂದರ್ಯ ಪತಿ GS ರಘು ಸ್ಪಷ್ಟನೆ ಕೊಟ್ಟಿದ್ದು, ನನಗೆ ಕಳೆದ 25 ವರ್ಷಗಳಿಂದ ಮೋಹನ್ ಬಾಬು ಪರಿಚಯವಿದೆ. ಅವರೊಟ್ಟಿಗೆ ನಮ್ಮ ಕುಟುಂಬ ಬಹಳ ಆತ್ಮೀಯ ಬಾಂಧವ್ಯ ಹೊಂದಿದೆ. ಸುಳ್ಳು ಸುದ್ದಿ ಆಗಿರೋದ್ರಿಂದ ಅಪಪ್ರಚಾರ ನಿಲ್ಲಿಸಬೇಕು ಅಂತ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನೀರು ಕುಡಿಯುವಾಗ ಕರೆಂಟ್ ಶಾಕ್ ಹೊಡೆದು ಮಹಿಳೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯ ಆನಂದಪುರದಲ್ಲಿ ಈ ಘಟನೆ ನಡೆದಿದೆ. ಏರಿಯಾದಲ್ಲಿ ಯಾವುದೇ ಮನೆಗೂ ಕೂಡ ನೀರಿನ ಸಂಪರ್ಕ ನೀಡಿಲ್ಲ. ಹೀಗಾಗಿ ದೊಡ್ಡ ಪೈಪ್ನಲ್ಲಿ ಅಲ್ಲಲ್ಲಿ ನೀರಿನ ಕನೆಕ್ಷನ್ ನೀಡಲಾಗಿದೆ. ಇಂದು ಬೆಳಿಗ್ಗೆ ಮೋಟಾರ್ ಆನ್ ಮಾಡಲು ತೆರಳಿದಾಗ ಕರೆಂಟ್ ಶಾಕ್ ತಗುಲಿ ಮಹಿಳೆ ಸಾವನ್ನಪ್ಪಿದ್ದಾಳೆ. ಇನ್ನು ಜಮೀರ್ ಎಲ್ಲಿದ್ದಾರೆ ಅಂತ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತಿದ್ದಂತೆ ಆನಂದಪುರಕ್ಕೆ ಸಚಿವ ಜಮೀರ್ ಭೇಟಿ ನೀಡಿದ್ರು. ಪ್ರತಿಭಟನಾ ನಿರತರನ್ನ ಮನವೊಲಿಕೆಗೆ ಜಮೀರ್ ಯತ್ನಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಈ ಘಟನೆ ಆಗಬಾರದಿತ್ತು, ಆದರೆ ಆಗಿ ಹೋಗಿದೆ. 15 ದಿನಗಳ ಹಿಂದೆ ಇಲ್ಲಿಗೆ ಬಂದು ನೀರು ಪೂರೈಕೆಗೆ ಗುದ್ದಲಿ ಪೂಜೆ ಮಾಡಿದ್ದೆ. 2 ಕೋಟಿ ವೆಚ್ಚದಲ್ಲಿ ಪೈಪ್ಲೈನ್ ಕೆಲಸ ನಡೀತಾ ಇದೆ. ಅದರ ನಡುವೆ ಈ ರೀತಿಯಾಗಿದೆ. ಅವರ ಕುಟುಂಬದ ಜೊತೆ ಮಾತನಾಡ್ತೇನೆ ಎಂದಿದ್ದಾರೆ. ಈಗ ಮನುಷ್ಯನಿಗೆ ಬೇಸಿಕ್ ನೀರಿಗಿಂತ ದೊಡ್ಡ ಏನಿಲ್ಲ, ಪ್ರಾಣ ಹೋದ್ರು ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಾರೆ. ಈಗ ನೀರು ಇಲ್ಲಿಗೆ ಬಿಡ್ತೀವಿ, ಆಲ್ಟರ್ನೇಟ್ ಒಂದಿನ ನೀರು ಬಿಡ್ತೀವಿ. ಇವ್ರೇನು ಮಾಡಿದ್ದಾರೆ, ಇಲ್ಲಿಗಲ್ ಆಗಿ ಬಿಲ್ಡಿಂಗ್ಗಳು ಕಟ್ಬಿಟ್ಟವ್ರೆ. ನೋಡಿ ಅಲ್ಲಿ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ಗಳು ಕೊಟ್ಟವ್ರೆ. ಈಗ ಮೋಟ್ರುಗಳು ಹಾಕೊಂಡ್ರೆ ಏನಾಗ್ತದೆ, ನೀರು ಪ್ರೆಷರ್ ಕಡಿಮೆ ಆಗ್ತದೆ ತಾನೆ. ಆ ಕಾರಣಕ್ಕೆ ಆಗಬಾರ್ದಂತಾನೆ 15 ದಿನ ಹಿಂದೆ ಗಾಯತ್ರಿ ಇಲ್ಲದಲ್ಲಿ ಕೇಳಿ ಎಲ್ಲ ಊರವ್ರನ್ನ ಎಲ್ಲ ತೊಗೊಂಡು ನಾನು ಎಲ್ಲ ಒಂದು 2 ತಿಂಗಳಲ್ಲಿ ಕಾವೇರಿ ನೀರು ಬಂದಾಗ ಎಲ್ಲ 4 ಫ್ಲೋರ್ಗಳು ಕಾವೇರಿ ನೀರು ಬಂದಂಗೆ ನಾನು ಮಾಡಿಕೊಡ್ತೀನಿ.
ದಯಮಾಡಿ ಇಲ್ಲಿಗಲ್ ಆಗಿ ಕರೆಂಟ್ ತಗೊಂಡು ಮೋಟ್ರುಗಳು ಆಗಬೇಡಿ ಅಂತಲೂ ಹೇಳಿದ್ದೀನಿ ನಾನು. ಅನಿಲ ಸೋರಿಕೆಯಿಂದಾಗಿ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿದ್ದ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಹದೇವಪುರದ ನಾಗಪ್ಪರೆಡ್ಡಿ ಬ್ಲಾಕ್ನಲ್ಲಿ ಒಂದು ಘಟನೆ ನಡೆದಿದೆ. ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆಗಳು ಸಂಪೂರ್ಣವಾಗಿ ಛಿದ್ರಗೊಂಡಿವೆ. ಇನ್ನು ಗಾಯಾಳುಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಗ್ಯಾಸ್ ಲೀಕ್ ಆಗಿ ಬೆಳಿಗ್ಗೆ ಅದು ಬ್ಲಾಸ್ಟ್ ಥರ ಆಗಿಲ್ಲ, ಬಟ್ ಒಂದು ಗ್ಯಾಸ್ ಆನ್ ಮಾಡೋಕ್ಕೆ ಹೋದ ಸ್ಟವ್ ಆನ್ ಮಾಡೋಕ್ಕೆ ಹೋದ ಸಮಯದಲ್ಲಿ ಒಂದೇ ಸಾರಿ ಬೆಂಕಿ ಹತ್ಕೊಂಡು ಆ ಮನೆಯಲ್ಲಿ 5 ಜನ ಇದ್ದರು. 5 ಜನರಲ್ಲಿ ಒಬ್ಬ ಮಂಜುನಾಥ್ ಅಂತ ಅವರು ಮತ್ತು ಅವರ ತಂದೆ, ಬ್ರದರು, ವೈಫ್ ಮತ್ತು ಮಗ, ಈ 5 ಜನ ಇದ್ದರು. 5 ಜನರಲ್ಲಿ ಇವರು ತಂದೆ ಏನಿದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ಗಾಯ ಆಗಿದೆ. ಇಮಿಡಿಯೇಟ್ಲಿ ಅವ್ರನ್ನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಟ್ರೀಟ್ಮೆಂಟ್ ನಡೀತಾ ಇದೆ. ಮತ್ತು ಇವರು ಬ್ರದರು ಮತ್ತು ಹೆಂಡತಿ ಮತ್ತು ಮಗುವಿಗೆ ಸಣ್ಣ ಪುಟ್ಟ ಗಾಯಗಳಿದೆ. ಲೋಕಲ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ವಸತಿ ಶಾಲೆಯಿಂದ 2 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ತೇಗೂರು ಬಳಿ ಇರುವಂತಹ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ತರುಣ್, ಯಶ್ವಿನ್ ನಾಪತ್ತೆಯಾದ ವಿದ್ಯಾರ್ಥಿಗಳು 9ನೇ ತರಗತಿ ಪರೀಕ್ಷೆ ಬರೆದು ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದು ಬಸ್ಗಾಗಿ ಕಾದು ನಿಂತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಸತಿ ಶಾಲೆಯ ಸಿಬ್ಬಂದಿ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಹಾಲು ಒಕ್ಕೂಟದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ವಾರ್ ನಡೆದಿದೆ. ನಂದಿನಿ ಪ್ಯಾಲೇಸ್ನಲ್ಲಿ ವಿಶೇಷ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕ್ಷೇತ್ರ ಪುನರ್ ವಿಂಗಡಣೆ ನಿರ್ಧಾರಕ್ಕೆ ಸದಸ್ಯರ ಒಪ್ಪಿಗೆ ಅಂತ ಆಡಳಿತಾಧಿಕಾರಿ ಮೈತ್ರಿ ಘೋಷಣೆ ಹಿನ್ನೆಲೆ ಗಲಾಟೆಯಾಗಿದೆ. ಈ ವೇಳೆ ಹಾಯ್ ಡ್ರಾಮವೇ ನಡೆದು ಹೋಗಿದೆ. ವಿಷಯ ಪ್ರಸ್ತಾಪ ಮಾಡದೆ ಅಂಗೀಕಾರ ಮಾಡಿದ್ದಕ್ಕೆ ಆಡಳಿತಾಧಿಕಾರಿ ಮೈತ್ರಿ ಎಂಡಿ ಗೋಪಾಲಮೂರ್ತಿ ಜೊತೆಗೆ ಶಾಸಕ ನಾರಾಯಣಸ್ವಾಮಿ ವಾಗ್ವಾದ ನಡೆಸಿದ್ರು. ಶಾಸಕ ನಾರಾಯಣಸ್ವಾಮಿ ಹಲ್ಲೆ ಮಾಡಿದ್ದಾರೆ ಅಂತ ಮಾಲೂರು ಕಾಂಗ್ರೆಸ್ನ ಶಾಸಕ ಕೆವೈ ನಂಜೇಗೌಡರು ಆರೋಪಿಸಿದ್ರು. ಈ ವೇಳೆ ಶಾಸಕರ ಮಧ್ಯೆ ಮಾತಿನ ಸಮರವೇ ನಡೆಯಿತು. ನಾವ್ಯಾರು ಕೂಡ ಇಲ್ಲಿ ಆಸೆ ಅಂಶ ನೋಡಿಸಿ ಇವತ್ತು ನಾವು ಒಪ್ಪಿಗೆ ತಗೊಂಡಿರೋದಲ್ಲ. ತುಂಬಾ ಪ್ರಯತ್ನ ನಡೆತು, ತುಂಬಾ ಬೇಕಾದಷ್ಟು ಪ್ರಯತ್ನ ನಡೆತು. ಆ ಪ್ರಯತ್ನಕ್ಕೆ ಯಾವುದೇ ಹಾಲು ಉತ್ಪಾದಕರು ಪಕ್ಷಾತೀತವಾಗಿ ಯಾವುದೇ ಇದಕ್ಕೆ ಸಹಕಾರ ಕೊಟ್ಟಿಲ್ಲ. ಅದ್ರ ಜೊತೆಗೆ ಇಲ್ಲಿ ದೌರ್ಜನ್ಯ ನೋಡಿದೆ. ಇಷ್ಟು ಮೆಜಾರಿಟಿ ಇದ್ರು ಕೂಡ ಅಧಿಕಾರಿ MDನ ಹೋಗಿ ಒಬ್ಬ ಶಾಸಕರು ಹೊಡಿತಾರೆ. ತುಂಬಾ ನೋವಾಗ್ತದೆ. ತುಂಬಾ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. MDನ ವೇದಿಕೆ ಹೋಗಿ ಹೊಡಿತಾರೆ. ಆಮೇಲೆ ಒಬ್ಬ ಸೆಕ್ಷನ್ ಆಫೀಸರ್ ಸೇತನ್ ಅನ್ನೋರ್ನ ಪಾಪ ಅಧಿಕಾರನ ಈಗ ನಾವು ಬಂದ ಮೇಲೆ ಹೊಡೆದಿದ್ದಾರಂತೆ. ತುಂಬಾ ದೌರ್ಜನ್ಯ. ಪಬ್ಲಿಕ್ ಅಲ್ಲಿ ಹೋಗಿ ಕೇಳಬೇಕು. ನಾನು ಅಲ್ಲಿ ಹೋಗಿ ಕೇಳ್ರಿ ಮಾಡಿರೋದು ಯಾರು ಮಾಡಿದ್ರು. ಅಲ್ಲೇ ಮಾಡಿದ ಪ್ರೂಫ್ ಇದೆ. ಇಲ್ಲೇ ಪೊಲೀಸ್ ಇಲ್ಲೇ ಇದ್ದಾರೆ. ಪೊಲೀಸು ಡಿವೈಸ್ ಇಲ್ಲೇ ಇದ್ದಾರೆ. ಎಲ್ಲ ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಇದೆ ರೀ. ಹಾಗೆಲ್ಲ ಸ್ವಾಮಿ ಇಲ್ಲಿ ನೋಡ್ರಿ, ಸ್ವಾಮಿ ಇಲ್ಲಿ ನೋಡ್ರಿ, ಇದು ಅಲ್ಲೇ ಅಲ್ಲ ಅದು. ಹೌದು ಸ್ವಾಮಿ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಹಿಂಗೆ ಹಿಂಗೆ ರೀ ಸ್ವಾಮಿ ಇಲ್ಲಿ ನೋಡ್ರಿ. ವೇದಿಕೆ ಮೇಲೆ ಹೋಗ್ಬಿಟ್ಟು ಜಿಗಿದು ಹೋಗ್ಬಿಟ್ಟು ಅಲ್ಲೇ ಮಾಡಿದ್ರು ಅಂತ ದೌರ್ಜನ್ಯ ಮಾಡ್ಲಿಕ್ಕೆ ಎಲ್ಲಿ ದೌರ್ಜನ್ಯ ಹೊಡೆದಿದ್ದಾರೆ ಅಂತ ಹೇಳೋರು ಅಲ್ಲೇ ಮಾಡಿದ್ದಾರೆ ಅಂತಾರೆ. ಅವ್ರು ಹೇಳಿದಾರಲ್ಲ, ಸಾಕ್ಷಿ ಇದೆಯಾ? ಜನ ಇಲ್ವಾ ಇಲ್ಲಿ? ನಂಜೇಗೌಡನಿಗೆ ಆ ಸುಳ್ಳು ಸೃಷ್ಟಿ ಮಾಡೋದಾಗ ಒಟ್ಟಿಗೆ ಬಸ್ ಸುಳ್ಳು ಸೃಷ್ಟಿ ಮಾಡೋದು ನಂಜೇಗೌಡ ಕೆಲಸ. ಸುಳ್ಳು ಸೃಷ್ಟಿ ಮಾಡಿದ್ರೆ ಡೈರಿಯಲ್ಲಿ ಹೊತ್ತು ಸಾವಿರಾರು ಕೋಟಿ ಹಾಳ ಉಳಿರೋದು. ಈ ಪಟಾಲ್ ನಮ್ಮ ಮುಂದೆ ಕೋರ್ಟ್ಗೆ ಹೋಗ್ತೀವಿ, ಇವನ್ನೆಲ್ಲ ತೆಗಿತೀವಿ ಬಂಡವಾಳ ಆಚೆ ಕಡೆಗೆ. ಕಾಂಗ್ರೆಸ್ನ 40% ಮತ್ತು ಪೇ ಸಿಎಂ ಆರೋಪಕ್ಕೆ ಬಿಜೆಪಿ ಕೌಂಟರ್ ನೀಡಿದೆ. ಸಿಎಂ ಸಿದ್ದರಾಮಯ್ಯರ ಅಣುಕು ಮಾಡಿ ಗೋಡೆ ಬರಹ ಗ್ರಾಫಿಕ್ಸ್ ವಿಡಿಯೋವನ್ನ ತನ್ನ ಎಕ್ಸ್ ಖಾತೆಯಲ್ಲಿ ಹರಿಬಿಟ್ಟಿದೆ. ಹಗಲಾಗಲಿ ರಾತ್ರಿಯಾಗಲಿ ಸುಮ್ಮನೆ 60% ಲೂಟಿ ಮಾಡಿ ಅಂತ ಗೋಡೆ ಬರಹದ ಗ್ರಾಫಿಕ್ ವಿಡಿಯೋವನ್ನ ಹರಿಬಿಟ್ಟು ತಿರುಗೇಟು ನೀಡಿದೆ. 40% ತನಿಖಾ ವರದಿ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾಗಮೋಹನ್ ದಾಸ್ ವರದಿ ರಾಜಕೀಯ ಪ್ರೇರಿತ, ಸರ್ಕಾರ 40% ಅಂತ ಆರೋಪವನ್ನು ಮಾಡಿತು. ತನಿಖೆ ಮಾಡಿದಾಗ ಆಮೇಲೆ ಅದು ಹೇಗೆ 40% ಬಂತು, ತನಿಖೆಗೆ ಯಾವ ದಾಖಲೆಯನ್ನು ಕೊಟ್ಟಿದ್ದಾರೆ, ಯಾವಾಗ ಕಾಂಗ್ರೆಸ್ ಬಂದರೂ ನಾಗಮೋಹನ್ ದಾಸ್ ಅವರನ್ನೇ ಮಾಡ್ತಾರೆ, ಇವರು ತನಿಖಾ ಏಜೆನ್ಸಿಯಲ್ಲ ಅಂತ ನಾಗಮೋಹನ್ ದಾಸ್ ವರದಿ ಬಗ್ಗೆ ವಾಗ್ದಾಳಿ ನಡೆಸಿದ್ರು. ಅವರ ವರದಿ ಏನಿದೆ ಅದು ಪೂರ್ತಿ ರಾಜಕೀಯ ವರದಿಯನ್ನ ಕೊಟ್ಟಿದ್ದಾರೆ. ಸರ್ಕಾರ 40% ಅಂತ ಆಪಾದನೆ ಮಾಡ್ತು.
ಇವ್ರು ತನಿಖೆ ಮಾಡಿದ್ಮೇಲೆ ಕರೆಕ್ಟಾಗಿ 40% ಅಂತ ಹೆಂಗ್ ಬಂದ್ಬಿಡುತ್ತೆ? ಅದರಲ್ಲಿ ತನಿಖೆ ಮಾಡಿದಾಗ ಯಾವ ಮಾನದಂಡದಲ್ಲಿ ತನಿಖೆ ಮಾಡಿದ್ದಾರೆ, ಅದಕ್ಕೆ ದಾಖಲೆಗಳೇನು ಕೊಟ್ಟಿದ್ದಾರೆ, ಇವೆಲ್ಲನೂ ಕೂಡ ಬಹಳ ಪ್ರಸ್ತುತ. ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂತ ಚಾಳಿ ಇರ್ತಕ್ಕಂಥದ್ದು. ಲೋಕಾಯುಕ್ತ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ, 40% ಆ ಥರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ ಹೆಂಗೆ ಸ್ಪೆಷಲ್ ಆಗಿ ದಾಖಲೆ ಬಂದ್ಬಿಡುತ್ತೆ? 60% ಸರ್ಕಾರ ಎಂಬ ಬಿಜೆಪಿ ಪೋಸ್ಟರ್ಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ನಾವು ಆರೋಪ ಮಾಡೋದಕ್ಕೆ ಆಧಾರ ಇತ್ತು, ಯಾರೋ ಅಧಿಕೃತವಾಗಿ ಹೇಳಿದ್ರೂ ಆಧಾರ ಇತ್ತು, ಬಿಜೆಪಿಯವರಿಗೆ ಯಾವುದೇ ಆಧಾರ ಇಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಮಧ್ಯಾಹ್ನದ ಬಳಿಕ ವಿಧಾನಸಭೆಯಲ್ಲಿ ಬಜೆಟ್ ಮೇಲೆ ಚರ್ಚೆ ನಡೆಯಿತು. ಇದೇ ವೇಳೆ ಮಾತನಾಡಿರುವಂತಹ ಆರ್ ಅಶೋಕ್, ಎಸ್ಸಿ ಎಸ್ಟಿ ಟಿಎಸ್ಪಿ ಹಣ ಗ್ಯಾರಂಟಿಗೆ ಬಳಸಲಾಗ್ತಿದೆ ಅಂತ ಹೇಳಿದ್ರು. ದಲಿತರ ದುಡ್ಡಿಗೆ ಕೈ ಹಾಕಿದ್ದಾರೆ. ಗ್ಯಾರಂಟಿಗೆ 33% ಅನುದಾನ ಬಳಕೆಯಾಗ್ತಿದೆ, ಇನ್ನು 67% ಆ ಜನಾಂಗಕ್ಕೆ ಹೋಗ್ತಿದ್ಯಾ? ಆದ್ರೆ ಅದಕ್ಕೂ ಕತ್ತರಿ ಹೊಡೆದಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪಾಲಿಕೆ ಕಟ್ಟಡ ಐಟಿ ನೀತಿ ಮಾಡೋಕೆ ಬಳಕೆ ಮಾಡಲಾಗಿದೆ, ಶಾಲಾ ಕಟ್ಟಡ ನಿರ್ವಹಣೆಗೆ ದಲಿತರ ಹಣವನ್ನ ಬಳಸಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಈ ಎಸ್ಸಿಪಿ ಟಿಎಸ್ಪಿ ಅನುದಾನ ಬಳಕೆ ಮಾಡಿರೋದ್ರಿಂದ ಏನು ಈ ಮೂಲ ಉದ್ದೇಶ ಇತ್ತು, ಆ ಮೂಲ ಉದ್ದೇಶಕ್ಕೆ ಒಂದು ರೀತಿ ಕೊಡ್ಲಿ ಪೆಟ್ಟನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಗ್ಯಾರಂಟಿಗೆ 33% ಯೂಸ್ ಮಾಡ್ತಾವ್ರೆ, ಇನ್ನ 67%, ಇನ್ನು ಉಳಿದಿದ್ದು 67 ದುರ್ಯೋಧನ ಎಲ್ಲ ಸಿಮೆಂಟ್ ಮಂಜು ಇಲ್ಲ, ಇನ್ನು 67% ಅದಕ್ಕೂ ಕತ್ರಿ ಹೊಡೆದು ಬಿಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಇಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಗೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ರು. ಗ್ಯಾರಂಟಿ ನಿರ್ವಹಣೆ ಬಗ್ಗೆ ಶರವಣ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಡಿಕೆಶಿ, ಯೋಜನೆ ಸರಿಯಾದ ರೀತಿ ಅನುಷ್ಠಾನಕ್ಕೆ ಕಾರ್ಯಕರ್ತರಿಗೆ ಸಂಬಳ ಕೊಟ್ಟು ಪರಿಶೀಲಿಸುತ್ತೇವೆ ಅಂತ ಹೇಳಿದ್ದಾರೆ. ಡಿಕೆಶಿ ಮಾತಿಗೆ ರೊಚ್ಚಿಗೆದ್ದ ಬಿಜೆಪಿ ಸದಸ್ಯರು, ಅಧಿಕಾರಿಗಳ ಕೆಲಸ ಏನು, ಯಾಕಾಗಿದ್ದಾರೆ, ಜನರ ತೆರಿಗೆ ಹಣ ಹೇಗೆ ಈ ರೀತಿ ಕಾರ್ಯಕರ್ತರಿಗೆ ಕೊಡ್ತೀರಿ ಅಂತ ಪ್ರಶ್ನಿಸಿದ್ರು. ಸಮಿತಿ ರದ್ದು ಮಾಡುವಂತೆ ವಿಪಕ್ಷ ಸದಸ್ಯರು ಆಗ್ರಹಿಸಿದ್ರು. ಅಲ್ಲ, ಮತ್ತೆ ಈ ಹಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಬೆಳಕು ಚೆಲ್ಲಿ. ನಾನು ಇಷ್ಟೇ ಕೇಳ್ತಾ ಇರೋದು, ಅವ್ರು ಉತ್ತರ ಬೇರೆ ಏನೇನೋ ಹೇಳ್ತಾರೆ. ನಿಮ್ ಗ್ಯಾರಂಟಿ ಬಗ್ಗೆ ಯಾರು ಚರ್ಚೆ ಮಾಡಿದ್ದು? ಇನ್ನಷ್ಟು ಕೊಡಿ ಜನರಿಗೆ. ಸದನಕ್ಕೆ ತಾವು ತಪ್ಪದಾರಿಯಲ್ಲಿ ಒಯ್ತಾ ಇದ್ದೀರಿ. ಕೊಡ್ತೀವಿ, ನಿಮ್ ಖಜಾನೆ ತುಂಬಿದೆ ಅಂತ ಹೇಳಿದೀರಾ, ಅದ್ರ ಬಗ್ಗೆ ನಮ್ ತಕರಾರಿಲ್ಲ. ಈಗ ನಮಗೆ ಬೇಕಾಗಿದ್ದು ನಮ್ಮನ್ನ ವೀರಶೈವ ಲಿಂಗಾಯತ ಮುಖಂಡರ ಜೊತೆ ಸಭೆ ನಡೆಸಿರೋ ಹಿನ್ನೆಲೆಗೆ ಮಾಜಿ ಸಚಿವ ರೇಣುಕಾಚಾರ್ಯಗೆ ಯಡಿಯೂರಪ್ಪಗೆ ಬುಲಾವನ್ನ ಕೊಟ್ಟಿದ್ರು. ನಿನ್ನೆ ರಾತ್ರಿ ಧವಳಗಿರಿ ನಿವಾಸಕ್ಕೆ ರೇಣುಕಾಚಾರ್ಯವರನ್ನ ಕರೆದು ಮಾತನಾಡಿದ ಬಿಎಸ್ವೈ ಮುಖಂಡರ ಸಭೆಯನ್ನ ನಡೆಸದಂತೆ ಸೂಚನೆ ಕೊಟ್ಟಿದ್ದಾರೆ. ಇದರ ನಡುವೆ ವೀರಶೈವ ಸಮಾವೇಶವನ್ನ ಮಾಡ್ತೀವಿ ಅಂತ ರೇಣುಕಾಚಾರ್ಯ ಹೇಳಿದ್ರು. ಬಿಎಸ್ವೈ ವಿಜೇಂದ್ರ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ. ಆದರೂ ಸಮಾವೇಶ ಮಾಡ್ತೀವಿ, ನಮ್ಮ ಸಮಾವೇಶದ ಉದ್ದೇಶವೇ ಬೇರೆ ಇದೆ, ಯತ್ನಾಳ್ ಕೂಡ ಸಮಾವೇಶಕ್ಕೆ ಬರಬಹುದು ಅಂತ ಮಾಜಿ ಶಾಸಕ ರೇಣುಕಾಚಾರ್ಯ ಪರೋಕ್ಷವಾಗಿ ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪಾರ್ಟಿ ಸಂಘಟನೆಗೂ ಸಮಾಜಕ್ಕೂ ಯಾವುದೇ ಇರಲಿಲ್ಲ, ಹಂಗಂತೇಳಿ ನಾವು ಪಕ್ಷದ ವಿರುದ್ಧ ಅಲ್ಲ, ಪಕ್ಷಕ್ಕೆ ಅದೀವಿ. ದಾವಣಗೆರೆಯಲ್ಲಿ ದೊಡ್ಡ ಮಟ್ಟ ಸಮಾವೇಶ ಮಾಡ್ಬೇಕಂತ ಮಾಡಿದ್ದೀವಿ. ಇದನ್ನು 100ಕ್ಕೆ 100 ನಿಗದಿಯಂತೆ ನಾವು ಮಾಡೇ ಮಾಡ್ತೀವಿ. ಯಡಿಯೂರಪ್ಪನ ವಿಜೇಂದ್ರ ಬೇಡ ಅಂತ ಹೇಳಿದ್ರೆ ನಿಜ, ಹಂಗಂತೇಳಿ ಶೆಡ್ ಹೊಡೆದಂತಲ್ಲ, ಇದು ಸಮಾಜದ ಸಮಾವೇಶ ನಾವು ಮಾಡ್ತೀವಿ. ಯತ್ನಾಳ್ರವರು ನಮ್ಮ ಸಮುದಾಯದ ಮುಖಂಡರವರು, ಕೇಂದ್ರ ಮಂತ್ರಿ ಆಗಿದ್ರು. ನಾನು ಈಗಲೂ ವಿನಂತಿ ಮಾಡ್ತೀನಿ, ನಾನಂಗಂತೇಳಿ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ, ನೋ ಕಾಂಪ್ರಮೈಸ್. ಹಂಗಂತೇಳಿ ರೇಣುಕಾಚಾರ್ಯ ಸಾಫ್ಟ್ ಆದರು, ಬೆಂಡ್ ಆದರು, ಯಾರಿಗೂ ಬೆಂಡ್ ಆಗಲ್ಲ, ಸಾಫ್ಟ್ ಆಗಲ್ಲ. ಇಂದು ಸಂಜೆ ನಡೆಯಬೇಕಿದ್ದ ಸಚಿವ ಸಂಪುಟ ಸಭೆ ಮುಂದೂಡಿಕೆಯಾಗಿದೆ. ಇಂದಿನ ಸಚಿವ ಸಂಪುಟ ಸಭೆಯನ್ನ ನಾಳೆ ನಡೆಸಲು ತೀರ್ಮಾನ ಮಾಡಲಾಗಿದೆ. ನಾಳೆ ಸಂಜೆ 6 ಗಂಟೆಗೆ ಸಚಿವ ಸಂಪುಟ ಸಭೆಗೆ ಸಮಯ ನಿಗದಿಯಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಔತಣಕೂಟದ ಹಿನ್ನೆಲೆ ಸಂಪುಟ ಸಭೆಯನ್ನ ನಾಳೆಗೆ ಮುಂದೂಡಲಾಗಿದೆ. ನಾಳೆ ವಿಧಾನಸೌಧದ ಸಚಿವ ಸಂಪುಟ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ. ರಾಮನಗರದಲ್ಲಿ ಎಂಇಎಸ್ ವಿರುದ್ಧ ಪೊರಕೆ ಚಳುವಳಿ ಮಾಡಲಾಗಿದೆ. ಐಜೂರು ವೃತ್ತದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದರು. ಇದೇ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಆಗಲಿದೆ. ಈ ಬಂದ್ಗೆ ಎಲ್ಲ ಕನ್ನಡ ಪರ ಹೋರಾಟಗಾರರು ಬೆಂಬಲಿಸಿದ್ದಾರೆ. ಎಂಇಎಸ್ ಸಂಘಟನೆ ಬಂದ್ ಮಾಡಬೇಕು ಅಂತ ವಾಟಾಳ್ ಆಗ್ರಹಿಸಿದರು.
ಚಿಕ್ಕೋಡಿಯಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ ಸ್ಥಳದಲ್ಲಿಯೇ ಪವರ್ ಮ್ಯಾನ್ ಸಾವನ್ನಪ್ಪಿದ್ದಾನೆ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಸುಭಾಷ್ ಸದಾಶಿವ ಬಳವಾಡ ಮೃತ ದುರ್ದೈವಿ. ಟ್ರಾನ್ಸ್ಫಾರ್ಮರ್ ಐಎಲ್ ಹಾಕುವಾಗ ಹೈ ವೋಲ್ಟೇಜ್ ವಿದ್ಯುತ್ ತಗುಲಿದೆ. ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಕೊಪ್ಪಳದಲ್ಲಿ ತಿಂಗಳಾದರೂ ನೀರು ಬಿಡದ ಹಿನ್ನೆಲೆ ನಾಗರಿಕರು ಕುಷ್ಟಗಿ ರೈಲ್ವೆ ಸೇತುವೆ ಮುಂದೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ಕಾಳಿದಾಸ ನಗರದ ತಾಯಮ್ಮ ಬಡಾವಣೆಯ 20ಕ್ಕೂ ಹೆಚ್ಚು ಮನೆಗಳಿಗೆ ಕುಡಿಯುವ ನೀರು ಬರ್ತಾ ಇಲ್ಲ. ಜೀವ ಜಲಕ್ಕಾಗಿ ನಾಗರಿಕರು ಪರದಾಡ್ತಿದ್ದಾರೆ. ನಗರಸಭೆಗೆ ಮನವಿ ಮಾಡಿಕೊಂಡ್ರೂ ಪ್ರಯೋಜನವಾಗಿಲ್ಲ ಅಂತ ಆರೋಪಿಸಿ ಇವತ್ತು ಮಹಿಳೆಯರು ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಿದರು. ಇತ್ತ ರಾಯಚೂರಿನಲ್ಲಿಯೂ ಕೂಡ ಎನ್ಆರ್ಬಿಸಿ ವ್ಯಾಪ್ತಿಯ ಎಲ್ಲಾ ಕಾಲುವೆಗಳಿಗೆ ಏಪ್ರಿಲ್ 20ರವರೆಗೂ ನಿರಂತರವಾಗಿ ನೀರು ಹರಿಸುವಂತೆ ಆಗ್ರಹಿಸಿ ಬೃಹತ್ ಪ್ರೊಟೆಸ್ಟ್ ನಡೆಸಲಾಯಿತು. ಅಮರಾಪುರ ಕ್ರಾಸ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ರೈತ ಸಂಘಟನೆ ಮತ್ತು ವಿವಿಧ ಸಂಘಟನೆಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇದೇ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ರು. ಚಿಕ್ಕಮಗಳೂರಿನಲ್ಲಿ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ಉರುಸ್ ಹಿನ್ನೆಲೆ 3 ದಿನಗಳ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಮಾರ್ಚ್ 15ರಿಂದ 17ರವರೆಗೆ ದರ್ಗಾದಲ್ಲಿ ಉರುಸ್ ನಡೆಯಲಿದೆ. ಹೀಗಾಗಿ ಸ್ಥಳೀಯರು ಮೊದಲೇ ರೆಸಾರ್ಟ್ ಹೋಮ್ ಸ್ಟೇ ಬುಕ್ ಮಾಡಿಕೊಂಡವರಿಗೆ ಪ್ರವೇಶಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಂಪಿ ಬಳಿ ಅತ್ಯಾಚಾರ ಹಲ್ಲೆ ಪ್ರಕರಣ ಬೆನ್ನಲ್ಲೇ ಚಿಕ್ಕಮಗಳೂರಿನಲ್ಲಿ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಜಿಲ್ಲೆಯಾದ್ಯಂತ ಹೋಮ್ ಸ್ಟೇ ರೆಸಾರ್ಟ್ ಲಾಡ್ಜ್ ಮಾಲೀಕರ ಜೊತೆ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಮಮಟೆ ಸಭೆ ನಡೆಸಿದ್ದಾರೆ. ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ಮಾಡದಿದ್ದಕ್ಕೆ ಪಂಚಮಸಾಲಿ ಶ್ರೀಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣದಲ್ಲಿ ಬೇಸರ ವ್ಯಕ್ತಪಡಿಸಿದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರದಲ್ಲಿ ಸರ್ಕಾರ ಭೇದ ಭಾವ ಮಾಡ್ತಾ ಇದೆ ಅಂತ ಆರೋಪಿಸಿದರು. ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಒಳಚರಂಡಿಯ ಅವೈಜ್ಞಾನಿಕ ಕಾಮಗಾರಿಗೆ ವಿರೋಧ ವ್ಯಕ್ತವಾಗಿದೆ. ಚರಂಡಿಗೆ ಇಳಿದು ಗುತ್ತಿಗೆದಾರ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ಮಾಡಿದ್ರು. ರಸ್ತೆ ಅಗಲೀಕರಣದಲ್ಲಿ ತಾರತಮ್ಯ ಮಾಡಲಾಗ್ತಿದೆ. ಒಂದೊಂದೆಡೆ ಒಂದೊಂದು ರೀತಿ ಮಾರ್ಕಿಂಗ್ ಮಾಡಿದ್ದಾರೆ. ಮಾರ್ಕಿಂಗ್ ಪ್ಲೇಸ್ ಬಿಟ್ಟು ಬೇರೆಡೆ ಒಳಚರಂಡಿ ಮಾಡ್ತಿರೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಚಿತ್ರದುರ್ಗದಲ್ಲಿ ಜೀವದ ಹಂಗು ತೊರೆದು ಫಾರೆಸ್ಟ್ ವಾಚರ್ ಕೃಷ್ಣಮೂರ್ತಿ ಚಿರತೆ ಸೆರೆ ಹಿಡಿದಿದ್ದಾರೆ. ನಾಗೇಶ್ ಎನ್ನುವವರ ಮಾವಿನ ತೋಟದಲ್ಲಿದ್ದ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಚಿರತೆ ಸೆರೆ ಹಿಡಿದ ವಿಡಿಯೋ ಭಾರಿ ವೈರಲ್ ಆಗಿದೆ. ಚಂದ್ರಯಾನ 3 ಸೇರಿದಂತೆ ಹಲವು ಮಹತ್ವದ ಮೈಲಿಗಲ್ಲು ನಿರ್ಮಿಸಿರುವ ಇಸ್ರೋ ಇದೀಗ ಮತ್ತೊಂದು ಐತಿಹಾಸಿಕ ಸಾಧನೆಯನ್ನು ಮಾಡಿದೆ. ಬಾಹ್ಯಾಕಾಶದಲ್ಲಿ ಅನ್ಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಇಸ್ರೋ ಮಹತ್ವಾಕಾಂಕ್ಷಿಯ ಸ್ಪೆಡೆಕ್ಸ್ ಉಡಾವಣೆ ಸಂಪೂರ್ಣ ಯಶಸ್ವಿಯಾಗಿದೆ. ಇಸ್ರೋದ ಸ್ಪೆಡೆಕ್ಸ್ ಅನ್ಡಾಕಿಂಗ್ ಪ್ರಕ್ರಿಯೆಯಲ್ಲಿ 2024 ಡಿಸೆಂಬರ್ 30ರಂದು 2 ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಲಾಗಿತ್ತು. ಈಗ ಬಾಹ್ಯಾಕಾಶದಲ್ಲಿ 2 ಉಪಗ್ರಹಗಳನ್ನು ಪರಸ್ಪರ ಬೇರ್ಪಡಿಸುವ ಮೂಲಕ ಇಸ್ರೋ ತನ್ನ ಮಿಷನ್ ಕಂಪ್ಲೀಟ್ ಮಾಡಿದೆ. ಡೆವಿಲ್ ಸಿನಿಮಾದ ಚಿತ್ರೀಕರಣ ಮೈಸೂರಿನಲ್ಲಿ ನಡೀತಾ ಇದೆ. ನಿನ್ನೆ ಮೈಸೂರಿನ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಚಿತ್ರೀಕರಣ ನಡೆಸಲಾಗಿತ್ತು. ಇಂದು ಲಲಿತ್ ಮಹಲ್ ಹೋಟೆಲ್ನಲ್ಲಿ ಶೂಟಿಂಗ್ ಶಿಫ್ಟ್ ಮಾಡಲಾಗಿದೆ. ಸ್ಯಾಂಡಲ್ವುಡ್ನ ಸಿನಿಮಾ ಟಾಕ್ಸಿಕ್ಗೆ ಹಾಲಿವುಡ್ ಸ್ಪರ್ಶ ಸಿಕ್ಕಿದೆ. ಕನ್ನಡ ಸಿನಿಮಾಗೆ ಮೊದಲ ಬಾರಿಗೆ ಹಾಲಿವುಡ್ನ ಸ್ಟಂಟ್ ಮಾಸ್ಟರ್ ಎಂಟ್ರಿ ಕೊಟ್ಟಿದ್ದಾರೆ. ನಿರ್ದೇಶಕ ಗೀತು ಮೋಹನ್ ದಾಸ್ ಟಾಕ್ಸಿಕ್ ಚಿತ್ರವನ್ನ ನಿರಂತರವಾಗಿ ಶೂಟ್ ಮಾಡ್ತಿದ್ದಾರೆ. ಮುಂದಿನ ವರ್ಷ ಟಾಕ್ಸಿಕ್ ಚಿತ್ರವನ್ನ ರಿಲೀಸ್ ಮಾಡೋಕೆ ಚಿತ್ರತಂಡ ಪ್ಲಾನ್ ಮಾಡಿದೆ. ಹಾಲಿವುಡ್ ಸ್ಟಂಟ್ ಮಾಸ್ಟರ್ ಜೆ ಪೆರ್ರಿ ಟಾಕ್ಸಿಕ್ ಚಿತ್ರದಲ್ಲಿ ಮಾಸ್ಟರ್ ಫೈಟ್ ಕಂಪೋಸ್ ಮಾಡಿದ್ದಾರೆ.